ನಮಸ್ಕಾರ. ನೀವು ಮಾದಿಹಳ್ಳಿ ಜನಾರ್ದನ ಅಯ್ಯಂಗಾರ್ ಭದ್ರಾವತಿಲಿ ಬೇಕರಿ ಇಟ್ಟಿದ್ದೀರಿ? ಹೌದು, ಭದ್ರಾವತಿಲಿ ಬೇಕರಿ ಇಟ್ಟಿದ್ದೀನಿ. ನನ್ನನ್ನ ಜನಗುಡ್ಡಿ ಅಂತ ಕರೀತಾರಲ್ಲ. ಹೌದೌದು, ನಿಮ್ಮನ್ನ ನೋಡಿದ್ದೀವಿ. ನಿಮ್ಮ ಜೊತೆ ನಾವು ಸಂಭಾಷಣೆ ಮಾತಾಡಿ ಬಹಳ ಸಂತೋಷ ಆಯ್ತು ಸರ್. ನಮಗೂ ಅಷ್ಟೇ ಬಹಳ ಸಂತೋಷ ಆಯ್ತು. ನೀವು ನಿಮ್ಮ ಲಾಸ್ ಏಂಜಲ್, ಅಮೆರಿಕ ಲಾಸ್ ಏಂಜಲ್ ನಿಮ್ಮ ಮನೆಯವರೆಲ್ಲ ವಿಡಿಯೋ ನೋಡಿ ಬಹಳ ಚೆನ್ನಾಗಿದೆ ಅಂತ ಆನಂದ ಪಟ್ಟಿದ್ದು ಕೇಳಿದ್ದೀನಿ ಬಾಯಿಂದ. ಹೌದು ಹೌದು ಹೌದು. ಹಾಗೆ ನಿಮ್ಮ ಮಾದಿಹಳ್ಳಿಯಲ್ಲಿ ಅಡಿಗೆ ಸಂಪತ್ತ ಅಯ್ಯಂಗಾರ್ ಇರ್ತಾರಲ್ಲ, ಅವರು ಎಲ್ಲಾ ಕಡೆಗೂ ಸಾವಿರಾರು ಮದುವೆಗಳು ಮಾಡಿಸಿದ್ದಾರೆ. ಹೌದು ಹೌದು, ಅವ್ರನ್ನ ನಾವು ನೋಡಿದ್ದೀವಿ. ಹೌದು, ಅವರ ನಿಮ್ಮ ಮನದ ಮಾತು ಹೇಗಿದೆ ಅಂತ ಒಂದು ಹೆಸರು ತಿಳಿಸಿದ್ರೆ ನಮ್ಮ ಸಾರ್ವಜನಿಕರಿಗೆ ಹೌದು ಒಂದು ಅನುಕೂಲ ಆಗ್ಲಿ ಅನ್ನೋದಕ್ಕೋಸ್ಕರ ನಾವು ತಮ್ಮ ಅಭಿಪ್ರಾಯವನ್ನ ಕೇಳ್ತಾ ಇದ್ದೇವೆ. ತಾವು ಹೇಳೋದಕ್ಕೆ ಸಾಧ್ಯನೇ? ಹೇಳ್ತೀನಿ ಮಾಮ, ಹೇಳಿ ಹೇಳ್ತೀನಿ. ಹೇಳಿ 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 ಹೇಳ್ತೀನಿ. ಸಂಪತ್ ಅಯ್ಯಂಗಾರ್ ಬಹಳ ಸರಳವಾದ ವ್ಯಕ್ತಿ ಮಮ್ಮ. ಓಕೆ ಸರ್, ಬಹಳ ಸರಳವಾದ ವ್ಯಕ್ತಿ. ಕನ್ನಡದಲ್ಲಿ ಹೇಳ್ಬಿಡಿ ಸರ್, ಎಲ್ಲರಿಗೂ ಅರ್ಥ ಆಗ್ಬಿಡ್ಲಿ. ಹೌದು, ಹೇಳಿ ಸರ್. ತುಂಬಾ ಸರಳವಾದ ವ್ಯಕ್ತಿ. ಓಕೆ. ಅಡಿಗೆ ಕಾಂಟ್ರಾಕ್ಟ್ರು. ಓಕೆ ಸರ್. ನನಗೆ ತಿಳಿದಂಗೆ ಇತ್ತೀಚೆಗೆ 30 ವರ್ಷದಿಂದ ಅವರು ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ, ಅಡಿಗೆ ಕಾಂಟ್ರಾಕ್ಟ್. ಓಕೆ ಸರ್. ಅವರು ಆ ಅಡಿಗೆ ಕಾಂಟ್ರಾಕ್ಟ್ ಅಂದ್ರೆ ಅದನ್ನ ಒಂದು ಪೂರ್ತಿ ವ್ಯಾವಹಾರಿಕವಾಗಿ ಮಾಡ್ತಾ ಇಲ್ಲ, ಒಂಥರ ಸೇವೆ ಅನ್ನೋ ರೂಪದಲ್ಲಿ, ಸೇವಾ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಓಕೆ ಸರ್. ಹೇಳಿ ಸರ್. ಆ ತರ ಏನಿಲ್ಲ. ಒಂದು ಮಿನಿಮಮ್ ಧಾರ್ಮಿಕವಾಗಿ, ಧರ್ಮವಾಗಿ ಏನು ಒಂದು ಲಾಭ ಇಟ್ಕೋಬೇಕು ಅಷ್ಟು ಲಾಭ ಇಟ್ಕೊಂಡು ಜನಗಳಿಗೆ ಬಹಳ ಸುಲಭವಾಗಿ, ಸರಳವಾಗಿ ಸಿಗ್ತಾರೆ. ಆಮೇಲೆ ಯಾವುದನ್ನು ಪರಿಸ್ಥಿತಿ ತಕ್ಕಂತೆ ನಮ್ಮ ಯಾರು ಸಮಾರಂಭ ಮಾಡ್ತಾರೆ ಅವ್ರಿಗೆ ಅನುಕೂಲ ಆಗಂಗೆ ಎಲ್ಲಾನು ಮಾಡ್ಕೊಡ್ತಾರೆ ಸಮಯಕ್ಕೆ ತಕ್ಕಂತೆ. ಹೌದು. ಆಮೇಲೆ ಸ್ವಲ್ಪ ಏನೋ ಈ ಸಮಾರಂಭ ನಡೆಸುವಂತವರಿಗೆ ಸ್ವಲ್ಪ ಏನಾದ್ರು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋರು ಅಂತ ಆಗ್ಬಿಟ್ರೆ ಏನ್ ಮಾಡ್ತಾರೆ, ಅದನ್ನ ಅಂತ ಕಡೆ ಲಾಭನೇ ಎಕ್ಸ್ಪೆಕ್ಟ್ ಮಾಡಲ್ಲ, ನನ್ಗೆ ಖರ್ಚು ಕೊಟ್ಟು ಸಾಕು ಅಂತಾರೆ. ನನಗೇನು ಉಳಿಯೋದ್ ಬೇಡ, ನನ್ನ ಲೇಬರ್ಸ್ಗೆ ಹತ್ರ ಏನು ಕೆಲ್ಸಕ್ಕೆ ಬರ್ತಾರೆ ಜನ, ಅವ್ರಿಗೊಂದ್ ಲೇಬರ್ ಕೊಡಂಗ ಆಗ್ಬಿಟ್ಟು ಸಾಕು.
ಹಾ ನಮ್ಗೆ ದೇವರೆಲ್ಲ ಕೊಡ್ತಾನೆ, ಇನ್ನೊಂದ್ ಕಡೆ ಒಳ್ಳೆ ಕೆಲಸ ಕೊಡ್ತಾನೆ, ಜನ ಮೆಚ್ಚಿ ನನಗೆ ಟಿಪ್ಸ್ ಕೊಡ್ತಾರೆ, ನನಗೆ ಸಂಭಾವನೆ ಕೊಡ್ತಾರೆ, ಅದೇ ಸಾಕು ಅಂತ. ನಾವು ಅವ್ರನ್ನ ಒಂದು 2-3 ಕಡೆ ನೋಡಿದ್ದೀವಿ, ಅವರ ಕೈಯಲ್ಲಿ ಊಟನೂ ಮಾಡಿದೀವಿ, ಚೆನ್ನಾಗಿದೆ. ಆಮೇಲೆ ಮತ್ತೆ ಮೊನ್ನೆ ಮಾದಿಹಳ್ಳಿ ರಥೋತ್ಸವ ಪಾಪ ಅಡಿಗೆ ಎಲ್ಲ ಮಾಡಿದ್ರು ನವರತ್ನಕ್ಕೆ. ಹೌದು, ಎಲ್ಲಾರನು ವಿಚಾರಿಸಿದಾಗ ಎಲ್ಲಾರು ತುಂಬಾ ಚೆನ್ನಾಗಿ ಮಾಡಿದಾರೆ ಅಡಿಗೆ ಅಂತ ಹೇಳಿದ್ರು. ಅವ್ರನ್ನು ಮಾತಾಡ್ಸ್ಕೊ ಬಂದ್ವಿ. ಆಮೇಲೆ ನೀವು ಅವ್ರ ಬಗ್ಗೆ 1-2 ಮಾತು ಹೇಳಿದ್ದು ಇನ್ನೂ ಒಂದ್ ಸ್ವಲ್ಪ ಸಂತೋಷ ಆಯ್ತು. ಹೌದು, ನಮ್ಮ ಶ್ರೀ ವೈಷ್ಣವರು ಎಲ್ಲೆಲ್ಲಿದ್ದಾರೆ, ಅವರು ಬಡವರು. ನಾ ಹೇಳಿದ್ದು ಶ್ರೀಮಂತರು ದುಡ್ಡು ಕೊಟ್ಟು ಚೆನ್ನಾಗಿ ಮಾಡಿಸ್ತಾರೆ, ಬೇರೆ ಕೈಯಲ್ಲಿ ಬಿಡಿ, ಅದ್ ಬೇರೆ ವಿಚಾರ. ಹೌದು ಹೌದು, ನಮ್ಮ ಕಡಿಮೆ ದರ್ಜೆಗೆ ಆಗ್ಬೇಕು ಅಂತ ಇದ್ದವರು. ಹೌದು, ಸಂಪತ್ ಅಯ್ಯಂಗಾರ್ ಮಾದಿಹಳ್ಳಿ ಅವರು, ಅವ್ರು ಬೆಂಗಳೂರಲ್ಲಿ ಇರ್ತಾರೆ ಸದಾಗಿ. ಹೌದು, ಅವ್ರನ್ನ ಭೇಟಿ ಮಾಡಿ ಅವ್ರ ಕೈಲಿ ಮಾಡಿಸ್ಕೊಂಡು ತುಂಬಾ ಅನುಕೂಲ ಅನ್ನೋ ಒಂದು ದೃಷ್ಟಿಯಲ್ಲಿ ತಮ್ಮ ಮನದಾಳ ಮಾತು ಹೇಳಿದ್ರಿ ಸರ್. ಹೌದು 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 ಸರ್, ನಮಗೂ ಬಾರಿ ಕೇಳಿ ಒಂದು ಸಂತೋಷ ಆಯ್ತು. ಹೌದು ಮಮ್ಮ, ಸಂತೋಷ ಮಮ್ಮ. ಆಗ್ಲಿ ಮಮ್ಮ, ಬಹಳ ಬಹಳ ಧನ್ಯವಾದಗಳು ಮಮ್ಮ. ಧನ್ಯವಾದಗಳು. ಅವರಿಗೆ ಮಾಡಿದಾಗ ಮುಂದಿನ ಕಾರ್ಯಕ್ರಮದಲ್ಲಿ ಅವರು ಇನ್ನೂ ತುಂಬ ಚೆನ್ನಾಗಿ ಮಾಡಲು ಮತ್ತು ಅವರು ಬೆಳೆಯಲು ಅವಕಾಶ ಬರುತ್ತದೆ. ಅಡಿಗೆಯವರು ರುಚಿಯಾಗಿ ಮಾಡಿದ್ದರೆ ನಮ್ಮ ಶುಭ ಕಾರ್ಯಕ್ರಮ 100ಕ್ಕೆ 100 ಸುಗಮವಾಗಿ ನಡೆಯಿತು ಎಂದು ಎಲ್ಲರೂ ಹೇಳುತ್ತಾರೆ. ಆದ್ದರಿಂದ ಇಂತಹ ಅಡಿಗೆ ಕಾರ್ಯಕ್ರಮ ನಿಮಗೆ ಬೇಕು ಎಂದರೆ ಇಲ್ಲಿ ಮೇಲೆ ಕೊಟ್ಟಿರತಕ್ಕಂಥ ವಿಳಾಸಕ್ಕೆ ಫೋನ್ ಮಾಡಿ ಬುಕ್ ಮಾಡಿ ನೀವು ನಿಮ್ಮ ಶುಭ ಕಾರ್ಯಕ್ರಮಕ್ಕೆ ಕರೆಸಿ ಉನ್ನತವಾದ ಉತ್ತಮ ದರ್ಜೆಯಲ್ಲಿ ಅಡಿಗೆಯನ್ನು ಮಾಡಿಸಿ ನೀವು ಆನಂದ ಪಡಬಹುದು ಎಂಬುದರಲ್ಲಿ ಎರಡೂ ಸಂಶಯವಿಲ್ಲ. ಈ ವಿಡಿಯೋವನ್ನು ಯೂಟ್ಯೂಬ್ ಮಾಮ ಅವರು ಹೋಗಿ ಖುದ್ದಾಗಿ ತೆಗೆದು ತೋರಿಸುತ್ತಿದ್ದಾರೆ. ಕೇಳೋಣ ಬನ್ನಿ. ಧನ್ಯವಾದಗಳು. ಊಟ ಮಾಡುವವರ ಸಂದರ್ಭವನ್ನು ಹೇಗಿದೆ ನೋಡಿ ಕೇಳುವ ಬನ್ನಿ. ಹೇಗಿದೆ ಊಟ? ಚೆನ್ನಾಗಿದೆ. ಸೂಪರ್ ಸೂಪರ್. ಓಕೆ ಓಕೆ. ಸೊ ಹೇಗಿದೆ ಊಟ? ಸೂಪರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಮ್ಮ ಕಾಲಿನಲ್ಲಿ ತೆಗಿತಾ ಇರೋದು ಕ್ಲೀನಾಗಿ ಊಟ ಮಾಡ್ತಾ ಇದ್ದಾರೆ ನೋಡಿ ಅಂತ. ಹೇಗೆ ಊಟ ಹೇಗಿದೆ ಸರ್? ಚೆನ್ನಾಗಿದೆ. ಅದು ಸೂಪರ್. ಆಗಲಿ ಸರ್ ಆಗಲಿ ಸರ್. ಯಾಕೆಂದರೆ ಅಡುಗೆ ಮಾಡಿರ್ತಾರೆ ನೋಡಿ, ಅವರಿಗೆ ತಿಳಿಬೇಕು. ನಾವು ಊಟ ಮಾಡ್ತೀವಿ, ಕೈ ತೊಗೊಂಡು ಹೋಗ್ತೀವಿ. ಹಾಗಿದೆ ಪದಾರ್ಥ ಎಲ್ಲ ಚೆನ್ನಾಗಿದೆ. ಓಕೆ ಓಕೆ ಓಕೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಸ್ವಲ್ಪ ಥ್ಯಾಂಕ್ ಯು. ಸ್ವಲ್ಪ ನಿಮಿಷ. ಸ್ವಾಮೀಜಿ ಊಟ ಹೇಗಿದೆ? ಊಟ ಚೆನ್ನಾಗಿದೆ. ಅಮ್ಮ ಹೇಗಿದೆ ಊಟ? ಚೆನ್ನಾಗಿದೆ ಊಟ. ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಂ ಸ್ವಲ್ಪ ಸರಿ ಅಮ್ಮ ಹೋಗುತ್ತೆ. ನಿಧಾನ ವಿಚಾರಿಸಿ ಸರ್, ನಿಧಾನ ವಿಚಾರಿಸಿ. ಆಯ್ತಾ? ಥ್ಯಾಂಕ್ ಯು ಥ್ಯಾಂಕ್ ಯು. ಚೆನ್ನಾಗಿದೆ ಊಟ. ಹಾಯ್ ಪಾಪು, ಊಟ ಚೆನ್ನಾಗಿದೆ. ಊಟ ಚೆನ್ನಾಗಿದೆ. ಸೂಪರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಂ, ಎವಿಡೆನ್ಸ್ ಅಡುಗೆ ಮಾಡೋರಿಗೆ ಪ್ರೋತ್ಸಾಹ. ಹಾಂ
ನಾವು ತಿಂತೀವಿ, ಊಟ ಮಾಡ್ತೀವಿ, ಕೈ ತೊಗೊಂಡು ಹೊಟ್ಟೋಗ್ಬಿಡ್ತೀವಿ. ನೋಡಿ ಇಲ್ಲಿ ಅದು ಇವಾಗ ಅಡುಗೆಯವ್ರಿಗೆ ನೀವು ಊಟ ಮಾಡಿ ಚೆನ್ನಾಗಿದೆ ಅಂದರೆ ಅವರಿಗೆ ಇನ್ನೂ ಸಂತೋಷ ಆಗುತ್ತೆ. ಬೇರೆಯವರು ಸಹ ಅವ್ರಿಗೆ ಬುಕ್ ಮಾಡ್ಕೋತಾರೆ, ಮದುವೆ ಕಾರ್ಯಕ್ರಮ, ಶುಭ ಕಾರ್ಯಕ್ರಮ ಈ ಥರದಕ್ಕೆಲ್ಲ. ಅದಕ್ಕೆ ಕೇಳೋದು ಹೇಗಿದೆ ಊಟ? ಭಾಳ ಚೆನ್ನಾಗಿದೆ. ಹಾಂ ಅಮ್ಮ, ನೀವು ತಿಂದ್ರಲ್ಲ, ಊಟ ಮಾಡ್ತಾ ಇದ್ದೀರಿ, ಆಗಿದೆ. ಎಲ್ಲ ಚೆನ್ನಾಗಿದೆ ಕಾರ್ಯಕ್ರಮ, ಅಡುಗೆದು ತುಂಬ ಚೆನ್ನಾಗಿದೆ. ಅವ್ರಿಗೆ ಧನ್ಯವಾದನ ನಿಮ್ಮ ಮೂಲಕ ನಾವು ಅವ್ರಿಗೆ ತಿಳಿಸ್ತೀವಿ. ಏನಿದು? ರಸಮಲೈ. ಅದು ಒಂದು ಡಬ್ಬಿ ತೆಗಿಯಪ್ಪ ಅಮ್ಮ ಅವ್ರ ಕೈ. ಅಮ್ಮ ಹಾಂ, ಅದರ ಕಡೆ ಹಾಗೆ ನೀವು ಮಾಡತಕ್ಕಂಥ ರಸಮಲೈ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೀವು ಮಾಡತಕ್ಕಂಥ ಅಡುಗೆ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ವಿಡಿಯೋ ಮೂಲಕ ತೆಗೆದಿದ್ದೀವಮ್ಮ. ನಿಮ್ಮ ತಂದೆಯವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಊಟ ಆಗಿದೆ, ಒಳ್ಳೆಯದಾಗಿದೆ. ಧನ್ಯವಾದಗಳು. ಅಡುಗೆ ಮಾಡಿರ್ತಾರಲ್ಲ ಅವ್ರಿಗೆ ಧನ್ಯವಾದ ತಿಳಿಸೋದಕ್ಕೆ ಈ ಕಾರ್ಯಕ್ರಮ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಫಂಕ್ಷನ್ ಎಷ್ಟೇ ಚೆನ್ನಾಗಿ ನಡೆದ್ರು, ಮನೇಲಿ ಊಟ ಚೆನ್ನಾಗಿದ್ರೆ ಅದು ಭಾಳ ಅದ್ಭುತ. ಥ್ಯಾಂಕ್ ಯು. ನೋಡಿ, ಅಮ್ಮ ಅವರ ಆ ಮಗುನ ಕೂಡಲೇ ಗೊತ್ತಾಗ್ತಾ ಇದೆ, ಊಟ ಚೆನ್ನಾಗಿದೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಿದ್ದಾರೆ. ಅಡುಗೆ ಮಾಡಿರೋರಿಗೆ, ಆ ಬಡಿಸೋರಿಗೆ ಎಲ್ಲರಿಗೂ ಇವ್ರ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀವಿ. ನಿಮಗೆ ನಮ್ಮ ಕಾರ್ಯಕ್ರಮ ನೋಡಬೇಕು ಅಂದರೆ ಯೂಟ್ಯೂಬ್ ಮಾಮಾ ಹುಲಿಕಲ್ ಅಂತ ಒತ್ತಿದ್ರೆ ನಮ್ಮದು ಕಾರ್ಯಕ್ರಮ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಸ್ವಾಮೀಜಿ ಚೆನ್ನಾಗಿದೆ. ನಿಮ್ಮ ವಯಸ್ಸಾಗಿರೋನು ಕೇಳಿದ್ರೆ ಭಾಳ, ಯಾಕೆಂದರೆ ಹಿಂದೆಯಿಂದ ತಿನ್ಕೊಂಡ್ಬಂದಿರ್ತೀವಿ, ರುಚಿ ಅನುಭವಿಸಿರ್ತೀವಿ. ಇವಾಗ ಕೇಳಿದ್ರೆ ನೀವು ಹಾಕಿದೆ ಅಂತ ಹೇಳ್ತೀವಿ. ಹಾಕಿದೆ ಸರ್, ಎಲ್ಲ ಚೆನ್ನಾಗಿದೆ ಕಾರ್ಯಕ್ರಮ, ಊಟ ಎಲ್ಲ ಚೆನ್ನಾಗಿದೆ. ಹಾಗೆ ಥ್ಯಾಂಕ್ ಯು. ಭಾಳ ಅದ್ಭುತವಾದ ಸನ್ನಿವೇಶ ನೋಡಿ. ಹಾಗಿದೆ, ಊಟ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ನಿಮ್ಮ ಕೈಯಿಂದ ಅಂದರೆ ಚೆನ್ನಾಗಿದೆ ಅಂತ. ಸೂಪರ್. ಅಮ್ಮವರಿಗೆ ಧನ್ಯವಾದ. ಚೆನ್ನಾಗಿದೆ ಊಟ ಎಲ್ಲ, ಸೂಪರ್. ಯಾಕೆಂದರೆ ಅವ್ರು ಅಡುಗೆ ಮಾಡಿರ್ತಾರಲ್ಲ, ಅವ್ರಿಗೆ ಒಂದು ಪ್ರೋತ್ಸಾಹ ಮಾಡೋಕ್ಕೋಸ್ಕರ ನಾವು ವಿಡಿಯೋ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ನೀವು ರಾಮನಾಥ್ಪುರಲ್ಲಿ ಸಿಕ್ಕಿದ್ರಿ ನೋಡಿ. ಯಾವತ್ತೂ ನಾವು ಖಂಡಿತವಾದ ಮಾತು. ಕರೆಕ್ಟ್. ನಮಸ್ಕಾರ ಸರ್, ಹೇಗಿದೆ ಊಟ? ಸೂಪರ್ ಆಗಿದೆ ಊಟ, ಆನಂದವಾಯಿತು. ಥ್ಯಾಂಕ್ ಯು. ಹೇಗಿದೆ ಅಮ್ಮನವರೇ ಊಟ ಚೆನ್ನಾಗಿದೆ. ಯಾಕೆಂದ್ರೆ ಅಡುಗೆ ಮಾಡಿರ್ತಾರಲ್ಲ, ಅವ್ರಿಗೆ ಇದು ಒಂದು ತೋರಿಸಿದ್ರೆ ಅವರು ಆನಂದ ಪಡ್ತಾರೆ. ಊಟ ಬಡಿಸಿರೋರು ನಿಧಾನವಾಗಿ, ಕ್ಲೀನಾಗಿ, ಶಾಂತವಾಗಿ ಬಡಿಸಿದ್ದಾರೆ ನೋಡಿ. ನಿಮ್ಮ ಮದುವೆ ಕಾರ್ಯಕ್ರಮ ಎಲ್ಲರೂ ನಡೆದರೆ, ಮುಂಜಿ ಕಾರ್ಯಕ್ರಮ ನಡೆದರೆ, ಶುಭ ಕಾರ್ಯಕ್ರಮ ನಡೆದರೆ ಅಂಥ ಕಾರ್ಯಕ್ರಮಗಳಲ್ಲಿ ನೀವು ಕರೆಸಿ ಅಡುಗೆನ ಇವ್ರ ಕೈಲಿ ಮಾಡಿಸ್ಬೋದು ಅಂತ ಹೇಳೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ವಿ. ಧನ್ಯವಾದಗಳಮ್ಮ, ಧನ್ಯವಾದಗಳು. ನಮ್ಮದು ಯೂಟ್ಯೂಬ್ ಮಾಮಾ ಹುಲಿಕಲ್, ನಮ್ಮದು ಚಾನಲ್ ಇದೆ, ಯೂಟ್ಯೂಬ್ ಮಾಮಾ ಹುಲಿಕಲ್ ಅಂತ. ಯೂಟ್ಯೂಬ್ ಮಾಮಾ ಅಂತ ಹೇಳಿದ್ರು, ಯೂಟ್ಯೂಬ್ ನೋಡ್ತೀರಲ್ಲ, ಯೂಟ್ಯೂಬ್ನ ಗ್ಯಾಪಲ್ಲಿ ಈ ಮಾಮನ ನೆನ್ಪಿಟ್ಕೊಳ್ಳಿ, ಹುಲಿಕಲ್ ಬರುತ್ತೆ.
ನಮಸ್ಕಾರ. ಊಟ ಹೇಗಿದೆ? ಊಟ ತುಂಬ ಚೆನ್ನಾಗಿದೆ. ಬಹಳ ಸಂತೋಷ ಆಯಿತು ಹೇಳಿ. ಯಾಕೆಂದರೆ ಅಡುಗೆ ಮಾಡಿರೋರಿಗೆ ಊಟ ಮಾಡಿ ಸಂತೋಷವಾಗಿದೆ ಅಂದರೆ ಅಡುಗೆ ಮಾಡಿದವರಿಗೆ ಹತ್ತರಷ್ಟು ಸಂತೋಷ ಆಗುತ್ತೆ. ಅವ್ರು ನೆಕ್ಸ್ಟ್ ಬೇರೆ ಕಡೆ ಹೋದಾಗ ಇನ್ನೂ ತುಂಬ ಚೆನ್ನಾಗಿ ಮಾಡಬೇಕು ನಾವು ಕಾರ್ಯಕ್ರಮನ ಅಡುಗೆನ ಅಂತ ಅವ್ರಿಗೆ ಅಭಿಲಾಷ. ಅದಕ್ಕೋಸ್ಕರ ಧನ್ಯವಾದಗಳು. ಊಟ ಹೇಗಿದೆ? ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಊಟ ಎಲ್ಲ. ಓಕೆ, ಥ್ಯಾಂಕ್ ಯು. ಎಲ್ಲ ಊಟ ಎಲ್ಲ ಚೆನ್ನಾಗಿದೆ, ಸೂಪರ್. ಥ್ಯಾಂಕ್ ಯು. ಆಗಿದೆ ಸೂಪರ್ ಡೂಪರ್ ಊಟ. ಜನಾರ್ದನ್, ತಮ್ಮ ಸ್ಥಳ? ನಮ್ದು ಮಡೆನೂರು. ಬೆಂಗಳೂರಲ್ಲಿ ಇದ್ದೀರಿ. ಯೂಟ್ಯೂಬ್ ನಮ್ಮ ಕಾರ್ಯಕ್ರಮ ಚಾನಲ್ ನಾವು ನೋಡ್ತಾ ಇರ್ತೀವಿ. ಹೇಗೆ ಬರ್ತಾ ಇದೆ ಮಾಮ? ಚೆನ್ನಾಗಿ ಬರ್ತಾ ಇದೆ, ಧನ್ಯವಾದಗಳು. ಹೇಗಿದೆ ಊಟ? ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ ಯು. ಅಮ್ಮ ನಮಸ್ಕಾರ. ಹೇಗಿದೆ ಊಟ? ಊಟ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. ಊಟ ಮಾಡ್ತಾನ ತಿನ್ಸಿ. ಅಲ್ಲಿ ಸೂಪರ್. ಸಾಕ್ಬಿಡಿ. ಸಂತೋಷ ಆಯ್ತಾ? ರಿಟರ್ನ್ ಗಿಫ್ಟು. ಎಸ್, ಬರ್ತ್ಡೇಗೆ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾರೆ. ಖುಷಿ ಆಯಿತು. ತಾಯಿ ಮಕ್ಕಳಿಬ್ಬರು ನೋಡಿ ಆನಂದ ಪಡ್ತಾ ಇದ್ದಾರೆ. ರಿಟರ್ನ್ ಗಿಫ್ಟ್ ನೋಡಿ ಮೊಮ್ಮಗ ಇಟ್ಕೊಂಡಿದ್ದಾರೆ ಅಂತ.